ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ಒಂದು ಜಿಲ್ಲಾವಾರುಗಳ ಒಂದು ಮಾಹಿತಿ ನೀಡ್ರಿ ಅಂತೇಳಿ ಒಂದು ಸರ್ಕಾರ ಎಲ್ಲ ಜಿಲ್ಲೆಗಳಿಗೆ ಒಂದು ಇದನ್ನು ಕೊಟ್ಟಿತ್ತು. ಇವಾಗ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದನ್ನು ನೀಡಿ ಒಂದು ಅಧಿಸೂಚನೆಗೆ ಸಿದ್ಧವಾಗಿರ್ತಕ್ಕಂಥ ಒಂದು ಮಾಹಿತಿ ಬಂದಿರತಕ್ಕಂಥ ನೋಡಿ. 13/3/2026 ಅಂದರೆ ನಿನ್ನೆ ಬಂದಿರತಕ್ಕಂಥ ಒಂದು ಮಾಹಿತಿ ಆಗಿರ್ತದೆ ನೋಡಿ. ಇಲ್ಲಿ ಪೊಲೀಸ್ ನೇಮಕಾತಿ ಅಂತಕ್ಕಂಥದ್ದು ಬಹಳ ಸ್ಪೀಡಾಗಿ ಆಗ್ತಕ್ಕಂಥದ್ದು ವಿಷಯ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಮಾಹಿತಿಯನ್ನು ಇರ್ತಕ್ಕಂಥದ್ದು ನೋಡಿ. ಒಟ್ಟಿನಲ್ಲಿ ನೋಟಿಫಿಕೇಶನ್ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ನೋಡಿ. ಇಲ್ಲಿ ಎಷ್ಟು ಹುದ್ದೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಒಂದ್ಸಾರಿ ನೀವು ಕೂಡ ಗಮನಿಸಿ. 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ 400 ನೋಡಿ 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇರ್ತಕ್ಕಂಥದ್ದು. ಇಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು. ಇನ್ನು PSIದು ಯಾವುದೇ ಥರದ ಮಾಹಿತಿ ಇಲ್ಲ. ಇಷ್ಟು ಪೊಲೀಸ್ ಒಂದು ನೇಮಕಾತಿಯ ಹುದ್ದೆಗಳಂತರೂ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆರ್ಥಿಕ ಅನುಮೋದನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ದರಿಂದ ಹುದ್ದೆಗಳು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಇರ್ತಕ್ಕಂಥದ್ದು ನೋಡಿ. 13ನೇ ತಾರೀಕು ಬಂದಿರತಕ್ಕಂಥ ಒಂದು ಮಾಹಿತಿ ಆಗಿರ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಡಿಲೇಯನ್ನು ಮಾಡಬೇಡಿ, ಅಧ್ಯಯನದ ಕಡೆಗೆ ಹೆಚ್ಚು ಒತ್ತು ಕೊಡಿ. ನೋಡಿ, ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗಿದೆಯಪ್ಪ ಅಂದ್ರೆ ನೋಟಿಫಿಕೇಶನ್ ಆದರೂ ಕೂಡ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಸರ್ಕಾರನೇ ತಂದಿದೆ. ಇಲ್ಲಿ ಯಾರು ಅವರೇ ನಾಳೆ ನೋಟಿಫಿಕೇಶನ್ ಆಗುತ್ತೆ ಅಂದರೆ ನಂಬದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನೀವು ಇದ್ದೇವೆ. ಒಟ್ಟಿನಲ್ಲಿ ಏನೇ ಆಗಲಿ ಅಧಿಸೂಚನೆ ಅಂತರೂ ಈ 2026 ಮತ್ತು 27ರಲ್ಲಿ ಆಲ್ಮೋಸ್ಟ್ ಎಲ್ಲ ಅಧಿಸೂಚನೆಗಳು ಆಗೇ ಆಗ್ತವೆ. ಯಾಕೆ ಆಗ್ತಾವಪ್ಪ ಅಂದ್ರೆ ಇಲ್ಲಿ ರಾಜಕೀಯ ದೃಷ್ಟಿಯಿಂದ ಅವರು ಯಾವುದೇ ಒಂದು ವಿಷಯದಲ್ಲಿ ಅವರು ರಾಜಕಾರಣವನ್ನು ಮಾಡ್ತಾರೆ. ಇಲ್ಲಿ ಅಧಿಸೂಚನೆ ಅವರು ಇನ್ನು ನೆಕ್ಸ್ಟ್ ಒಂದು ಎಲೆಕ್ಷನ್ಗೆ ಪ್ರಿಪ್ರೇಷನ್ ಅವ್ರು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಕರೆದು ನೆಕ್ಸ್ಟ್ ಅವ್ರು ಬರದೇ ಇರಲಿ ನೆಕ್ಸ್ಟ್ ಗೌರ್ಮೆಂಟ್ಗೆ ಇಟ್ಟು ಹೋಗಿಬಿಡ್ತಾರೆ. ಆದ್ದರಿಂದ ಒಟ್ಟಿನಲ್ಲಿ ಅಧಿಸೂಚನೆ ಅಂತರೂ ಪಕ್ಕ ಆಗ್ತದೆ. ಆದ್ದರಿಂದ ಒಂದು ಜಿಲ್ಲಾವಾರು ಮಾಹಿತಿಯನ್ನು ನೋಡೋಣ ಬನ್ನಿ. ನೋಡಿ, ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖುಲ್ಲಾ ಇವೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ಇದನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಟೆಲಿಗ್ರಾಮಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ. ಆಲ್ರೆಡಿ ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಕ್ವಿಕ್ ಆಗಿರ್ತಕ್ಕಂಥ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು. ಆದ್ದರಿಂದ ಜಾಯಿನ್ ಆಗಿ ಈ PDF ಅನ್ನು ಪಡ್ಕೊಳ್ಳಿ. ಅದರ ಜೊತೆಯಲ್ಲಿ ಪ್ರಚಲಿತ ಘಟನೆಗಳ ಒಂದು PDFಗಳು ಕೂಡ ಸಿಗತಕ್ಕಂಥದ್ದು. ಒಂದ್ಸಾರಿ ಜಾಯಿನ್ ಆಗಿ. ನಮ್ಮ ಚಾನಲಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು. 6ನೇ ತರಗತಿಯಿಂದ 12ನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ ಸರಣಿ ಇರ್ತಕ್ಕಂಥದ್ದು. ಎಲ್ಲ ವಿಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ, ಹೆಚ್ಚು ಅಧ್ಯಯನದ ಕಡೆಗೆ ಹೊತ್ತು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.